ಅಲ್ಲ, ಈ ಊರಿನ ಗೌಡ ಆದಂಥ ಆ ಅಭಿಷೇಕ್ ಗೌಡ ಇವತ್ತು ಮನೆಗೆ ಬರ್ತೀನಿ ಅಂತದ್ದ. ಇಷ್ಟೊತ್ತಾದರೂ ಯಾಕೋ ಬರಲಿಲ್ಲವಲ್ಲ. ಬರಲಿ ಬರಲಿ, ಹೇಗಾದರೂ ಮಾಡಿ ನನ್ನ ಮೋಹದ ಚಾಲನ ಬೀಸಿ ಅವನನ್ನು ನನ್ನ ಕೈವಶ ಮಾಡಿಕೊಳ್ಳಲೇಬೇಕು. ಮುझे तेरी जैसे लड़का मिल जाए तो क्या बात हो, मुझे तेरी जैसे लड़का मिल जाए तो क्या बात हो, कभी पास बुलाए कभी चुप के सजा, कभी दिल लड़काए कभी चैन. ವಾವ್, ಆ ಸುರಲೋಕದಿಂದ ದರಗಿರಿದ ಬಂದ ರಂಬೆ, ಆ ಬ್ರಹ್ಮನನ್ನಾಗಿ ಸೃಷ್ಟಿಸಿದ ದಂತದ ಬೊಂಬೆ, ಬಾ ಈ ನನ್ನ ತೋಳಪ್ಪಿಗೆಯಲ್ಲಿ ಬಂದಿಯಾಗುವ. ಗೌಡ್ರಿ ಬಂದೇ ಬಿಟ್ರ, ಏನು ಮಾಡಲಿ, ನೀವಿಲ್ಲ ಅಂದ್ರೆ ನನಗೆ ತುಂಬಾ ಬೋರ್ ಹೊಡಿತೆ. ಅದಕ್ಕೋಸ್ಕರ ನೀವು ಯಾವಾಗ ಬರ್ತೀರಿ ಅಂತ ನಾನೊಂದು ಹಾಡು ಹೇಳ್ತಾ ಇದ್ದೆ. ನನ್ನ ಹಾಡು ನಿಮಗೆ ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಗಲಿಲ್ಲ. ಹಾಗಂದವನು ಗಂಡಸನೇ ಅಲ್ಲ, ಅವನೊಬ್ಬ ಚಂಡ. ಈ ನಿನ್ನ ಬಳಕುವ ಸೊಂಟ, ತುಳುಕುವ ಎದೆ, ಈ ತಳುಕು ಬಳುಕಿನ ಮೈಮಾಟಕ್ಕೆ ಪುಳುಕುಗಳದ ಗಂಡುಗಳೇ ಇಲ್ಲ ಈ ಪ್ರಪಂಚದಲ್ಲಿ. ನೀನು ನಾಟ್ಯ ಮಯೂರಿ, ಗಾನ ಕಿಶೋರಿ, ಅದಕ್ಕೆಂದೇ ನಾನಾದೆ ನಿನ್ನ ಪ್ರೇಮದ ಪೂಜಾರಿ. ನೆವರ್, ನೀನು ನನ್ನ ಪ್ರೇಮದ ಪೂಜಾರಿ ಅಲ್ಲ, ನನ್ನ ಬರಕಿಗೆ ಬಿದ್ದ, ಈ ನನ್ನ ಸೌಂದರ್ಯಕ್ಕೆ ಬೆಲೆಗೆ ಬಿದ್ದ ಹರಕೆಯ ಕುರಿ ನೀನು. ಗೌಡ್ರೆ, ನನ್ನ ಹಾಡು ನಿಮಗೆ ಇಷ್ಟನಾ? ನಾನು ನಿಮಗೆ ಇಷ್ಟೊಂದು ಇಷ್ಟನಾ? ಇಷ್ಟ ಆಗಿರುವೆ ಎಂದೇ ಅಷ್ಟೊಂದು ಕಷ್ಟಪಟ್ಟು ಎಲ್ಲರ ಕಣ್ಣ ತಪ್ಪಿಸಿ ಬಂದು ನಿನ್ನ ಪ್ರೇಮ ಪಂಜರದಲ್ಲಿ ಬಂದೇ ಆಗಿರುವೆ. ಬಂದಿ ಆಗ್ಲೇಬೇಕು ಮರಿ, ಬಂದಿ ಆಗ್ಲೇಬೇಕು. ಬಂದಿ ಆಗದೆ ಹೋದ್ರೆ ಹಂದಿಯಾಗೆ ಸಂದಿಗೊಂದಿ ಬಿದ್ದು ಹೊಳ್ಳಾಡುದು ತಪ್ಪು ಹೋಗುತ್ತೆ. ಆಸೆ ಏನೋ ವಿಚಾರ ಮಾಡ್ತಾರವಾಗಿದೆ. ಏನೂ ಇಲ್ಲ ಗೌಡ್ರಿ, ಇದೀಗ ತಾನೇ ನೀವೇ ಹೇಳಿದ್ರಲ್ಲ ನನ್ನ ಪ್ರೇಮ ಪಂಜರದಲ್ಲಿ ಬಂದಿಯಾಗಿದ್ದೀನಿ ಅಂತ. ನಾನು ಬಂದಿಯಾಗಿದ್ದೀನಿ ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿ ಎಂದು ನನ್ನ ಪ್ರೇಮ ಪಂಜರದಲ್ಲಿ ನೀವು ಬಂದಿಯಾಗಿದ್ದೀರಿ ಅಂತ ಹೇಳ್ತಾ ಇದ್ದೆ ಗೌಡ್ರಿ. ಎಷ್ಟೇ ಆದರೂ ನೀವೇ ನನ್ನ ಬಾಳಿನ ಚಂದಿರ. ಆಶಾ, ಈ ನಿನ್ನ ಪ್ರೇಮವೇ ನನ್ನ ಮೋಹದ ಹಿಂಗಿಸುವ ಸಾಗರ. ಈ ನಿನ್ನ ದೇಹ ಸಮುದ್ರದಲ್ಲಿ ಈಜಿ ಮೈ ಮರೆತು ಹಂಬಲದಿಂದ ಮುಳುಗಬೇಕೆಂದು ಬಂದಿರುವೆ. ಹೂ ಮಂಚಕ್ಕೆ ಹೋಗೋಣವೇ? ಒಂದು ನಿಮಿಷ, ಇನ್ನೂ ಟೈಮ್ ಇದೆ. ಈ ಗೌಡ ಬರೇ ಒಣ ಮಾತಿನಲ್ಲೇ ತೌಡು ಕೊಟ್ಟುವ ಜಂಬದ ಗೌಡ ಇವನು. ಈ ರಸ ತುಂಬಿದ ಹಣ್ಣನ್ನು ಕದ್ದು ಹಾರಿ ಹೋಗ್ಬೇಕೆಂತ ಹೊಂಚಾಕಿದ್ದಾನೆ. ಆದ್ರೆ ನಾನು ಅವಕಾಶ ಕೊಡಬೇಕಲ್ಲ. ಇವನಿಗೆ ಮುತ್ತಿನ ಸಿರಿಮೆಗೈದು ಇವನನ್ನ ಅಪ್ಪಿ ಮುದ್ದಾಡಿ ಇವನಲ್ಲಿರುವ ಸಂಪತ್ತಿನ ಮೂಟೆಯನ್ನು ಹೊತ್ತು ತೆಗಿಲೇಬೇಕು. ಗೌಡ್ರೆ, ಅಭಿಷೇಕ್ ಗೌಡ್ರಿ, ಹೂ ಮಂಚ ಏರುವ ಮುನ್ನ ಮಧುರ ರಸವನ್ನು ಹೀರೋಣ. ಆಮೇಲೆ ನಾವು ಹೂ ಮಂಚವೇರಿ ಕೋಲ್ ಮಿಂಚಿದ ಸಂಚನ ಮೂಡಿಸಿ. ಓಕೆನಾ? ಒಂದು ನಿಮಿಷ ಆಯ್ತು. ಈ ಹೆಣ್ಣು ಮಾಗಿ ನಿಂತ ರಸಪುರಿತ ಹಣ್ಣು, ಕತ್ತಿರಿಸಿ ನೋಡಿ ತಿಂದು ತೆಗೆಬೇಕನಿಸುತ್ತದೆ ಅವಳ ನೋಡಿದ ಕಣ್ಣು. ಇದೊಂದು ಕಣ್ಮನ ಸೆಳೆಯುವ ಸುಂದರ ತೋಟ. ಈ ತೋಟವನ್ನು ಸ್ವಂತದನಾಗಿ ಮಾಡಿಟ್ಕೊಳ್ಬೇಕು ಅಂದ್ರೆ ಸಾಧ್ಯವಾಗದ ಮಾತು. ಯಾಕೆಂದ್ರೆ ಹೇಳಿ ಕೇಳಿ ಇವಳೊಬ್ಬಳು ಸೂಳೆ, ಕಂಡ ಗಂಡಸು ಉಂಡು ಬಿಸಾಡುವ ಎಂಜಲ ಮೇಲೆ. ಇವಳೇನೇ ಇದ್ರು ನನ್ನಂತ ವಿಕೃತ ಕಾಮಿಗಳಿಗೆ ಮಾತ್ರ ಸೀಮಿತ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಇಲ್ಲಿ ಬರೀ ಪುಸ್ತಕದ ಬದನೆಕಾಯಿ.
ನೀವು ಬರ್ತೀರಾ ಅಂತ ನಿಮಗೋಸ್ಕರ ಫಾರಿನಿಂದ ತರಿಸಿದ್ದೆ. ಈ ನಿಮ್ಮ ಅಪ್ಪಿಗೆಯಲ್ಲಿ ಅದೆಂಥ ಸುಖ ಇದೆ ಗೌಡ್ರಿ. ನನ್ನ ಜೀವನದಲ್ಲಿ ನಿನ್ನಂತಹ ಬಲಿಷ್ಠ ಗಂಡುಗಳನ್ನೇ ನೋಡಿಲ್ಲ. ನಿಜ ಹೇಳಬೇಕಂದ್ರೆ ನೀವು ಮನ್ಮಥ. ನೀವು ಎಷ್ಟು ಒಳ್ಳೆಯವರು. ನಿಮ್ಮನ್ನು ಅಪ್ಪಿಕೊಂಡಾಗ ಅದೆಷ್ಟು ಆನಂದ ಆಗುತ್ತೆ ಗೊತ್ತೇನ್ರಿ. ಅಷ್ಟೇ ಅಲ್ಲ, ಈ ರತಿ ವಿಳಾಸದಲ್ಲಿ ನೀವು ಮನ್ಮಥ. ಕಾಮ ಕ್ರೀಡೆಯಲ್ಲಿ ಮದವೇರಿದ ಕುದುರೆನಲ್ಲ. ಹೌದು ಹೌದು, ಕಾಂಚನ ಬಿಚ್ಚೋರ್ಗು ನಿನ್ನ ದೃಷ್ಟಿಗೆ ಕತ್ತೇನು ಮದವೇರಿದ ಕುದುರೆನೇ. ಏನೋ ಅಂದಂಗಾಯ್ತಲ್ಲ. ಏನಿಲ್ಲ, ನೀ ನನ್ನ ಪಾಲಿನ ಸ್ವರ್ಗ ಅಂದೆ ಅಷ್ಟೇ. ತೋರಿಸ್ತೀನಿ ಮುಂದೆ ನನ್ನ ನರಕ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಗೌಡ್ರಿ. ನಿಜವಾಗ್ಲೂ ನಿಮ್ಮನ್ನ ಮನಸ್ಸಾರೆ ಅಪ್ಪಿಕೊಳ್ಬೇಕಂಬ ಆಸೆ ಆಗ್ತದೆ. ಒಂದೇ ಸಲ ಹಾಗೆ ಮಾಡ್ತೀರಾ? ನಾನು ಬಂದಿರೋದು ಅದಕ್ಕೆ ಅಲ್ವೇ. ಹೂ ಮಂಚಕ್ಕೆ ಹೋಗೋಣವ? ಹಾ ಹೂ ಮಂಚಕ್ಕೆ ಹೋಗೋಣಂತೆ. ಯಾಕೆ ಇಷ್ಟ ಅವಸರ ಮಾಡ್ತೀರಾ? ಅಯ್ಯೋ ನಾಟಿ, ಯಾವಾಗ ನೋಡಿದ್ರು ಬರೀ ಹೂ ಮಂಚ ಅಂತಾರಲ್ಲ. ಎಷ್ಟು ಫಾಸ್ಟ್ ಇದ್ದೀರಪ್ಪ ನೀವು ನೋಡ್ರಿ. ಮತ್ತೆ ಮತ್ತೆ ಅಯ್ಯೋ ಮತ್ತೆ ಮತ್ತೆ ಒಂದು ಕಾಮದ ಪಿತ್ತಿಗೆ ತಣ್ಣೀರಿಸಿ ತಣ್ಣು ಮಾಡಬೇಡ್ವೆ. ನನಗೆ ಅರ್ಜೆಂಟ್ ಸ್ವರ್ಗ ನೋಡ್ಬೇಕು. ನೋಡುವಂತ್ರಿ. ಅಲ್ಲ, ನಾನಿರೋದೇ ನಿಮಗೆ ಸ್ವರ್ಗ ತೋರಿಸೋದಕ್ಕೆ ಅಲ್ವೇನ್ರಿ ಗೌಡ್ರಿ. ಅದಿರ್ಲಿ ಗೌಡ್ರಿ, ನೀವು ನನಗೆ 10 ತೊಲೆಯದ ಚಿನ್ನದ ನೆಕ್ಲೆಸ್ ತಗೊಂಡು ಬರ್ತೀನಿ ಅಂದ್ರು. ತಂದ್ರ ಅದು ಆರ್ಡರ್ ಕೊಟ್ಟಿದ್ದೀನಿ, ಇನ್ನಲ್ಲಿ 2 ದಿನದಲ್ಲಿ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ಅಯ್ಯೋ ನನ್ನ ಮುದ್ದು ರಾಜ. ಕಂಡವರ ಆಸ್ತಿಗೆ ಕಣ್ಣಾಕಿ ಕತ್ತರಿಸುವ ಈ ಅಭಿಷೇಕ್ ಗೌಡನಿಗೆ ಇವಳು ಹರಿತವಾದ ಕತ್ತರಿ ಹಿಡಿದು ಬೆನ್ನು ಹತ್ತಿರವಾಗಿದೆ. ನಾನು ಸ್ವಲ್ಪ ಯಾಮಾರಿ ಇವಳು ಕೈಗೆ ತಲೆ ಕೊಟ್ಬಿಟ್ರೆ ಇವಳು ಹಸಿನಾಗಿ ಬೋಳಿಸೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಪಕ್ಕಾ ತಲೆ ಖರ್ಚು ಮಾಡಲೇಬೇಕು. ಇವಳನ್ನ ಪುಗುಸೆಟ್ಟಿಯಾಗಿ ತೆಗಿಬೇಕು. ಏನು ಗೌಡ್ರೆ, ಏನೋ ವಿಚಾರ ಮಾಡ್ತಾ ಇದ್ರಲ್ಲ, ಯಾಕೆ? ನಾನು ಬಂಗಾರದ ನೆಕ್ಲೆಸ್ ಕೇಳಿದ್ದೆ ಅಂತ ಬೇಜಾರ? ಈ ನನ್ನ ಚಿನ್ನದ ರಾಣಿ ಚಿನ್ನ ಕೇಳಿದಕ್ಕೆ ನಾನು ಬೇಜಾರು ಮಾಡ್ಕೋತೀನ? ಹಾಗಲ್ಲ, ಮತ್ತೆ ನೀನು ಬಂಗಾರದಲ್ಲಿ ಅರಮನೆಯಲ್ಲಿ ಕೂಡಿಸ್ಬೇಕು ಅಂತ ವಿಚಾರ ಮಾಡ್ತಿದ್ದೆ. ಏನ ಬಂಗಾರದ ಅರಮನೆನ? ಏನ್ರಿ ನಿಮ್ಮ ವಿಚಾರ? ನೋಡು ಆಶಾ, ನಿನ್ನೊಂದು ಗಂಡು ಮೀನನ್ನ ಹಿಡಿದು ತಂದು ಕೊಡ್ತೀನಿ. ಅದನ್ನ ಮೋಸದಿಂದ ತಿಂದು ತೆಗುವುದು ನಿನ್ನಿಂದ ಸಾಧ್ಯನಾ? ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಅರ್ಥ ಆಗುವಂತೆ ಹೇಳ್ತೀನಿ ಕೇಳು. ಅವನ ಹೆಸರು ಅವಿನಾಶ್ ಅಂತ. ಅದೇ ಗಂಡು ಮೀನು. ಮನೆಗೆ ಒಬ್ಬನೇ ಮಗ, ಹಣದಲ್ಲಿ ನನಗಿಂತ ಕೋಟ್ಯಾಧೀಶ್ವರ. ಅವನನ್ನ ನಿನ್ನ ಬಲೆಗೆ ಹಾಕಿಕೊಂಡು ತಿಂದು ತೇಗುವುದು ಸಾಧ್ಯನಾ ಅಂತ ಕೇಳಿದೆ. ಸಾಧ್ಯ ಸಾಧ್ಯ ಎಂಬ ಪದ ನನಗೆ ಕೇಳ್ತಾ ಇದ್ರಲ್ಲ. ಅಸಾಧ್ಯ ಎಂಬ ಪದ ಈ ಆಟಗಳ ಹಿಸ್ಟ್ರಿಯಲ್ಲೇ ಇಲ್ಲ. ಆದ್ರೂ ಕಷ್ಟ. ಅವನು ನಡತೆಯಲ್ಲಿ ಆಧುನಿಕ ರಾಮ. ರಾಮ ಅವನು ಎಂಥ ರಾಮ ಆದ್ರೂ ಕೂಡ ಈ ಅಪ್ಸರೆಯ ದೃಷ್ಟಿ ಅವನ ಮೇಲೆ ಬಿದ್ದರೆ ಮುಗಿದೇ ಹೋಯ್ತೆ. ಆ ರಾಮ ನನ್ನ ಜೊತೆಯಲ್ಲಿ ಬಿದ್ದು ಒದ್ದಾಡುವ ಕಾಮನಾಗ್ತಾನೆ. ಅದರಲ್ಲಿ ಬೇಡಿ ಮಾತು ಸಾಕು. ಮೊದಲು ಆ ಭೇಟಿಯಲ್ಲೇ ಇದೆ, ತೋರಿಸ್ತೀರಾ? ಬೆಟ್ ಮಾಡಿಸ್ತೀನಿ. ಆದ್ರೆ ಒಂದು ಮಾತು. ಏನದು? ನನ್ನ ವಿಷಯ ಅವನಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಹಾಗೆ ಇನ್ನೊಂದು ವಿಷಯ. ಏನ್ರಿ? ಆ ಭೇಟಿ ನಿನ್ನ ಬಲೆಗೆ ಬಿದ್ದ ಮೇಲೆ ಈ ಅಭಿಷೇಕ್ ಗೌಡನ ಮರೆಯಲ್ಲ ತಾನೆ? ನೋ 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 ನೆವರ್. ನಾನಿರುವುದೇ ನಿಮಗಾಗಿ ಅಲ್ಲವೇ? ವೈ ನಾಟ್? ಯಾಕ್ರಿ ಇಷ್ಟೊಂದು ವಿಚಾರ ಮಾಡ್ತಾ ಇದ್ದೀರಾ? ಮೊದಲು ಆ ಭೇಟಿ ನನ್ನ ಕೈ ಇಷ್ಟ ಆಗಲಿ, ಆಮೇಲೆ ಈ ಪ್ರೇಮದ ಮೋಟೆ ಆಫರ್. ಓಕೆನಾ? ಓಕೆ.